ಹಂತದ ಶುದ್ಧೀಕರಣದ ಬಗ್ಗೆ ಬಜೆಟ್ನಲ್ಲಿ ಚರ್ಚೆಯಾಗಬೇಕು. ಸಂಸದ ಡಾಕ್ಟರ್ ಕೆ ಸುಧಾಕರ್. ಈಗಿನ ಶಾಸಕರು ಶಾಸಕರಾಗದ ಮುಂಚೆ ಮೂರನೇ ಹಂತದ ಶುದ್ಧೀಕರಣದ ಬಗ್ಗೆ ತುಂಬಾ ಮಾತನಾಡಿದ್ದಾರೆ. ಈಗ ಅವರದ್ದೇ ಸರ್ಕಾರ ಇದೆ, ಅವರೇ ಶಾಸಕರಾಗಿದ್ದಾರೆ. ಬಜೆಟ್ನಲ್ಲಿ ಮಾತನಾಡಿ ಮಾಡಿಸ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವರು ತುಂಬಾ ಪ್ರಭಾವಿಗಳಾಗಿದ್ದಾರೆ, ಮಾಡಿಸ್ತಾರೆ ಅಂತ ತಿಳಿದುಕೊಂಡಿದ್ದೇನೆ. ಅವರಿಗೆ ಯಾವ ಲೆಕ್ಕ ಮೂರನೇ ಹಂತದ ಶುದ್ಧೀಕರಣ ಮಾಡಿಸೋದು ಕಾದ್ ನೋಡೋಣ. ಜಿಲ್ಲೆಯಲ್ಲಿ ಎಲ್ಲರೂ ಶ್ರೀಮಂತರಿಲ್ಲ. ಶ್ರೀಮಂತರು ಬಾಟಲ್ ನೀರು ತೆಗೆದುಕೊಂಡು ಕುಡಿತಾರೆ, ಬಡವರು ಸಹ ಇದ್ದಾರೆ. ಅವ್ರು ಏನು ಮಾಡಬೇಕು ಸ್ವಾಮಿ? ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಡಾಕ್ಟರ್ ಅಂತ ತಿಳಿದುಕೊಂಡಿದ್ದೇನೆ. ಜನರ ಆರೋಗ್ಯದ ಬಗ್ಗೆ ಯೋಚನೆ ಮಾಡಲಿ. HN ವ್ಯಾಲಿ ನೀರಿನ ರಿಪೋರ್ಟ್ ಸೈಂಟಿಸ್ಟ್ಗಳು ಯಾಕೆ ರಿಪೋರ್ಟ್ ಕೊಡ್ತಿದ್ದಾರೆ ಅದರ ಬಗ್ಗೆ ಯೋಚನೆ ಮಾಡಲಿ. ಪ್ರಪಂಚದಲ್ಲಿ ಎಲ್ಲೇ ಆಗಿರಲಿ ಎರಡನೇ ಹಂತದ ನೀರನ್ನು ಕೃಷಿಗಾಗಲಿ ಕುಡಿಯೋಕ್ಕಾಗಲಿ ಸೇವನೆಗಾಗಲಿ ನನಗೆ ಹೇಳಲಿ ಬಿಡಲಿ, ನಾನು ರಾಜಕಾರಣದಿಂದನೇ ದೂರ ಹೋಗ್ತೇನೆ ಅಂತ ಡಾಕ್ಟರ್ ಕೆ ಸುಧಾಕರ್. ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಮೂರನೇ ಹಂತದ ಶುದ್ಧೀಕರಣಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿಸಿದ್ದೇನೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಬೇಕಾದರೆ ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಮುಖ್ಯಮಂತ್ರಿಗಳಾಗಲಿ ಆಗಿನ ಬಜೆಟ್ ಬುಕ್ಕು ತೆರೆದು ನೋಡಬಹುದು ಅಂದರು. ಈಗ ನೀವು ಅದನ್ನು ಪ್ರತಿಷ್ಠೆ ಅಂತ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮೊದಲು ನಾವು ಯಾಕೆ ಮಾಡಬೇಕು ಅನ್ನೋ ಧೋರಣೆ ಬಿಡಿ. ಇದು ಬಡವರಿಗೆ ಮತ್ತು ರೈತರಿಗೆ ಆಗ್ತಿರುವ ಸಮಸ್ಯೆ. ಮೂರನೇ ಹಂತದ ಶುದ್ಧೀಕರಣ ಮಾಡಿಸಿದ್ರೆ ನಾನೇ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ, ಕ್ರೆಡಿಟ್ ಸಹ ನೀವೇ ತೆಗೆದುಕೊಳ್ಳಿ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್. ವ್ಯಾಪ್ತಿಯಲ್ಲಿ ಜಕ್ಕಲಮಡುಗುವಿಂದ ಬರ್ತಾ ಇದೆ, ಕೆಲವು ಬೋರುಗಳಲ್ಲಿ ಬರ್ತಾ ಇದೆ. ನಿಜಾನೇ ಕೆಲವು ಬೋರುಗಳಲ್ಲಿ ಬರ್ತಾ ಇದೆ. ಬಹಳಷ್ಟು ಜನ ನನಗೇನೆ ಫೋನ್ಗಳಲ್ಲಿ ಮಾತಾಡ್ತಾರೆ. ನಾನಂತೂ ಈಗ ಇವರು ಮೂರನೇ ಅಂತ ಮಾಡದೇ ಇದ್ರೆ ನಾನು ಕೂಡ ಮುಂದಿನ ದಿನಗಳಲ್ಲಿ ಇದನ್ನ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು, ಅನೇಕ ಬಗೆಯ ಪ್ರತಿಭಟನೆಯನ್ನು ನಾನು ರೂಪಿಸ್ತೀನಿ. ನಾನು ನೋಡಿಲ್ಲ, ಅದು ನೋಡ್ಬಿಟ್ಟು ಅದಕ್ಕೆ ಉಲ್ಲೇಖ ಮಾಡ್ತೀನಿ. ಅದೇ ಇದನ್ನೇ ಈ ಥರ ಆಘಾತಕಾರಿಯಾಗಿರ್ತಕ್ಕಂಥ ಅಂಶಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಚುನಾಯಿತ ಪ್ರತಿನಿಧಿಗಳಾಗಿರುವಂಥ ಅವರು ನಮಗೆ ಕನಿಷ್ಠ ಬದ್ಧತೆ ಇರಬೇಕು. ಜನರ ಆರೋಗ್ಯವನ್ನು ರಕ್ಷಣೆ ಮಾಡೋದು ನಮ್ಮ ಮೊದಲನೇ ಕರ್ತವ್ಯ. ಅದನ್ನು ನಾವು ಮಾಡಲೇಬೇಕು. ಯಾವುದೇ ಸರ್ಕಾರ ಇರಲಿ, ನಾನು ಹೇಳೋದು ಮಾಡಲೇಬೇಕು. ಬಹುಶಃ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಕೂಡ ನೋಡಿದ ಮೇಲಾದರೂ ಇದನ್ನೆಲ್ಲ ತಿಳ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮತ್ತು ಇಲ್ಲಿನ ಶಾಸಕರು ಕೂಡ ಹಿಂದೆ ಭಾಳ ಹೇಳ್ತಾ ಇದ್ರು, ನಾನು MLA ಇರೋ ಕೂಡ ಹೇಳ್ತಾ ಇದ್ರು. ಈಗ ಅವರೇ MLA ಆಗಿಬಿಟ್ಟಿದ್ದಾರೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇವರೆಲ್ಲ ಕೂಡ ಭಾಳ ಪ್ರಭಾವಿಗಳಾಗಿದ್ದಾರೆ ಸರ್ಕಾರದಲ್ಲಿ. ಹೇಳಿ ಮಾಡಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವ್ರಿಗೆ ಯಾವ ಲೆಕ್ಕ ಮೂರನೇ ಹಂತದ ಇದು ಶುದ್ಧೀಕರಣ ಮಾಡಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ, ನಾಳೆ ಬಡ್ಜೆಟ್ ಆದಮೇಲೆ ಹೇಳೋಣ. ಯಾಕೆ ಅಂದರೆ ಬಾಟ್ಲ್ ನೀರಲ್ಲಿ ಕುಡಿತಾರೆ. ಎಲ್ಲರೂ ಬಾಟ್ಲ್ ನೀರಲ್ಲಿ ಕುಡಿಯೋದಕ್ಕೆ ಆಗೋದಿಲ್ವಲ್ಲ, ಬಡವರು ಇದ್ದಾರೆ ಈ ಜಿಲ್ಲೆಯಲ್ಲಿ. ಅವರು ಡಾಕ್ಟ್ರು ಅಂತ ತಿಳ್ಕೊಂಡಿದ್ದೀನಿ. ಎರಡನೇ ಹಂತದ ಶುದ್ಧೀಕರಣ ಮಾಡುವಂಥ ನೀರನ್ನು ಸೇವಿಸಿದರೆ ಅದು ಕ್ಷೇಮ ಅಂತ ಹೇಳ್ತಾರೆ. ಅಂದರೆ ಮತ್ತೆ ಎಲ್ಲ ಸೈಂಟಿಸ್ಟ್ ಯಾಕೆ ಹೇಳ್ತಾ ಇದ್ದಾರೆ? ಮತ್ತೆ ಸೈಂಟಿಸ್ಟ್ ರಿಪೋರ್ಟ್ಸಲ್ಲಿ ಯಾಕೆ ಕೊಟ್ಟಿದ್ದಾರೆ? ಎರಡನೇ ಹಂತದ ಎಲ್ಲೂ ವಿಶ್ವದಲ್ಲಿ, ನಾನು ಹೇಳ್ತಾ ಇದ್ದೀನಿ, ಪ್ರಪಂಚದ ಯಾವ ದೇಶದಲ್ಲಿ ಎರಡನೇ ಹಂತದ ನೀರನ್ನು ಕೃಷಿಗಾಗಲಿ ಕುಡಿಯೋ ನೀರಿಗಾಗಲಿ ಸೇವನೆ ಮಾಡಿದ್ದಾರೆ ನಾನು ಹೇಳ್ಬಿಡ್ಲಿ, ನಾನು ರಾಜಕಾರಣದಿಂದನೇ ದೂರ ಹೋಗ್ತೀನಿ. ಇಲ್ಲ, ನಾವು ಮೂರನೇ ಹಂತ ಮಾಡಲೇಬೇಕಾಗಿತ್ತು. ನಾವು ಅದಕ್ಕೇನೆ BJP ಸರ್ಕಾರ ಇದ್ದಾಗ ನಾವು ಮೂರನೇ ಹಂತ ಕೂಡ ನಾನು ಘೋಷಣೆ ಮಾಡಿಸಿದ್ದೆ. ನಮ್ಮ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ, ನೀವು ನೋಡಿದ್ದೀರಿ. ಬಡ್ಜೆಟ್ ಬುಕ್ ಇಸ್ ನಾಟ್ ಎ ಸೀಕ್ರೆಟ್ ಬುಕ್. ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡ್ಬೋದು, ಮುಖ್ಯಮಂತ್ರಿಗಳು ನೋಡ್ಬೋದು. ಅದನ್ನು ಇಡಿಸಿದ್ದೇನೆ ಇಲ್ವಾ ನೋಡಿ. ಆ ಬದ್ಧತೆ ಇಲ್ಲ ಅಂದರೆ ಸುಮ್ಮನೆ ಏನೋ ಒಂದು ಘೋಷಣೆ ಮಾಡಲಿಕ್ಕೆ ಇಡೋದಿಲ್ಲ. ಹಾಗಾಗಿ ಈಗ ಇದನ್ನು ನೀವೇನೋ ಪ್ರತಿಷ್ಠೆ ಅಂತ ತಗೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಇವ್ರು ಹೇಳ್ತಾ ಇದ್ದಾರೆ ನಾವ್ಯಾಕೆ ಮಾಡಬೇಕು ಅನ್ನೋ ಧೋರಣೆಯನ್ನು ಬಿಡಿ. ಇದು ಬಡವ್ರಿಗೆ ಬೇಕಾಗಿರೋದು, ರೈತರಿಗೆ ಬೇಕು. ನಾನೇ ನಿಮಗೆ ಶುಭಾಶಯಗಳು ಹೇಳ್ತೀನಿ. ನೀವು ಮಾಡಿದ್ರೆ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಆ ಕ್ರೆಡಿಟ್ ನಾನೇನು ತಗೊಳಲ್ಲ, ನಮ್ಮ ಪಾರ್ಟಿನೂ ತಗೊಳಲ್ಲ. ನಿಮ್ಮ ಪಾರ್ಟಿಗೆ ಕೊಡ್ತೀವಿ ಕ್ರೆಡಿಟ್, ನಿಮ್ಮ ಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ. ದಯವಿಟ್ಟು ಮೂರನೇ ಹಂತದ ಶುದ್ಧೀಕರಣ ಮಾಡಿ. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.